ರಾಜ್ಯದ ಆರಂಭಿಕ ಚಾಲುಕ್ಯರು ಅಥವಾ ಆರಂಭಿಕ ಚಾಲುಕ್ಯ ಮನೆತನ. ಕರ್ನಾಟಕದ ಮೊದಲ ಸಾರ್ವಭೌಮ ಅರಸನಾದ ಬಾದಾಮಿ ಚಾಲುಕ್ಯರು ಎರಡು ಸಣ್ಣ ರಾಜ್ಯಗಳ ಬನವಾಸಿ, ಕದಂಬರು ಹಾಗೂ ತಲಕಾಡಿನ ಗಂಗರು ನಂತರ ಆಳಿದರು. ಕರ್ನಾಟಕದ ಮೊದಲ ಅರಸ ಮನೆತನವಾದ ಕದಂಬರು ಸಹ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳಿದರು. ಮಯೂರವರ್ಮ ಈ ವಂಶದ ಸ್ಥಾಪಕನು ಅತ್ಯಂತ ಪ್ರಸಿದ್ಧನಾಗಿದ್ದನು. ಇವರ ಕಾಲದಲ್ಲಿ ಕನ್ನಡದ ಮೊದಲ ಶಾಸನ ಲಿಪಿ ಶಾಸನವನ್ನು ಹೊರಡಿಸಲಾಯಿತು. ಇವರ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವಿತ್ತು. ಅಗ್ರಹಾರಗಳು, ಘಟಿಕಗಳು ಮತ್ತು ಬ್ರಹ್ಮಪುರಿಗಳು ವಿದ್ಯಾಕೇಂದ್ರಗಳಾಗಿದ್ದವು. ತಾಳಗುಂದ, ಬೆಳ್ಳಿಗಾವಿ, ಬಂಕಾಪುರ ಮತ್ತು ಕೊಪ್ಪತ್ತೂರು ಅಗ್ರಹಾರಗಳು ಈ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದರು. ಅವರ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕಾರರಲ್ಲಿ ಮೊದಲಿಗರು. 6 ಶತಮಾನಗಳ ಕಾಲ ಆಳಿದ ತಲಕಾಡಿನ ಗಂಗರು ಕರ್ನಾಟಕದ ಸಾಂಸ್ಕೃತಿಕ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ದುರ್ವಿನೀತನು ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಗಂಗರು ಸಾಹಿತ್ಯ ಸ್ಥಿತಿಯಲ್ಲಿತ್ತು. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವರ ಕೊಡುಗೆಗಳು ಗಮನಾರ್ಹವಾಗಿವೆ. ಕಪಿಲೇಶ್ವರ, ಮಾಲಿಂಗೇಶ್ವರ, ಪಾತಾಳೇಶ್ವರ ಮತ್ತು ಮುರುಡೇಶ್ವರ, ಭೋಗನಂದೀಶ್ವರ ದೇವಾಲಯಗಳು ಇವರ ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳು. ಮಾನಸ್ತಂಭ ಮತ್ತು ಬ್ರಹ್ಮಸ್ತಂಭ ಎಂಬ ಸ್ತಂಭಗಳು ಅವರ ವಿಶಿಷ್ಟ ಕೊಡುಗೆಯಾಗಿವೆ. ಹಠಾಪೂರ ಶಿಲಾಶಾಸನ ಮತ್ತು ದೊಡ್ಡಹುಂಡಿ ಶಿಲಾಶಾಸನ ಅವರ ಶಿಲ್ಪಕಲೆಯ ಅನುಕೂಲತೆಯನ್ನು ತೋರಿಸುತ್ತವೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿರುವ ಬೃಹದಾಕಾರದ ಗುರುಟೇಶ್ವರ ವಿಗ್ರಹ ಅತ್ಯಂತ ಸುಂದರವಾಗಿದ್ದು, ಶಿಲ್ಪಕಲೆಯಲ್ಲಿ ಅವರ ಹೆಸರು ಅಮರವಾಗಿದೆ. ಇದನ್ನು ಗಂಗರ ಪ್ರಸಿದ್ಧ ಮಂತ್ರಿ ಚಾಮರಾಯನು 1983ರಲ್ಲಿ ಪ್ರತಿಷ್ಠಾಪಿಸಿದನು. ಇದು 58 ಅಡಿ ಎತ್ತರವಿದ್ದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹವಾಗಿದೆ. ಬಾದಾಮಿ ಚಾಲುಕ್ಯರನ್ನು ಆರಂಭಿಕ ಚಾಲುಕ್ಯರೆಂದು ಕರೆಯಲಾಗಿದೆ. ಇವರು 6ನೇ ಶತಮಾನದ ಕರ್ನಾಟಕದ ಪ್ರದೇಶದಲ್ಲಿ ಏಳಿಗೆಗೆ ಬಂದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿ ಇವರ ರಾಜಧಾನಿ. ವರಾಹ ಇವರ ರಾಜ್ಯ ಲಾಂಛನ. ಜಯಸಿಂಹ ಇವರ ಮೂಲ ಪುರುಷ. ಇವರ ಮಗ ರಣರಾಗ ಚಾಲುಕ್ಯರ ಮಾನವ ಗೋತ್ರಕ್ಕೆ ಸೇರಿದ ಹರಿತೀರ್ಥರೆಂದು ಶಾಸನಗಳಲ್ಲಿ ಕರೆದುಕೊಂಡಿದ್ದಾರೆ. 1ನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ. ಇವನು ರಣರಾಗನ ಮಗ. ಇವನ ಸ್ವಾತಂತ್ರ್ಯ ಆಳ್ವಿಕೆ ಆರಂಭಿಸಿದನು ಮತ್ತು ಬಾದಾಮಿ ಕೋಟೆಯನ್ನು ಕಟ್ಟಿಸಿದನು. ಇವನು ಅಶ್ವಮೇಧ ಯಾಗವನ್ನ ಮಾಡಿದನೆಂದು ಬಾದಾಮಿ ಶಾಸನ ತಿಳಿಸುತ್ತದೆ. ಇವರಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ ಇಬ್ಬರು ಮಕ್ಕಳಿದ್ದರು. 609ರಿಂದ 642 ಇವನು ಬಾದಾಮಿ ಚಾಲುಕ್ಯರ ದೊರೆಗಳಲ್ಲಿ ಶ್ರೇಷ್ಠನು. ಕೀರ್ತಿವರ್ಮನ ಮಗನಾದ ಅಪ್ರಾಪ್ತನಾಗಿದ್ದನು. ಆದ್ದರಿಂದ ಚಿಕ್ಕಪ್ಪನಾದ ಮಂಗಳೇಶನು ಆಡಳಿತ ನೋಡಿಕೊಂಡನು. ಇಮ್ಮಡಿ ಪುಲಕೇಶಿ ಬಗ್ಗೆ ಕುವೆಂಪು ಪಿಯುಕಿ, ಬಾಣಭಟ್ಟನ ಅಷ್ಟಚರಿತ್ರೆ, ಐಮಡೆ ಶಿಲಾಶಾಸನ ಮುಂತಾದವುಗಳು ಮಾಹಿತಿಯನ್ನು ನೀಡುತ್ತವೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳು. ಇಮ್ಮಡಿ ಪುಲಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದನಾದರೂ ಮಂಗಳೇಶನು ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದನು. ಇದರಿಂದ ಕೆರಳಿದ ಇಮ್ಮಡಿ ಪುಲಕೇಶಿಯು ಮಂಗಳೇಶನನ್ನು 70 ಸಿಂಧಿಗೆ ಯುದ್ಧದಲ್ಲಿ ಕೊಂದನು. 609ರಲ್ಲಿ ಸಿಂಹಾಸನವನ್ನ ಏರಿದನು. ಪುಲಕೇಶಿಯು ಮಂಗಳೇಶನೊಡನೆ ಅಂತಃಕಲಹದಲ್ಲಿ ತೊಡಗಿದ್ದಾಗ ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದರು ಚಾಳುಕ್ಯ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ಪುಲಕೇಶಿಯು ಈ ಇಬ್ಬರನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸಿದನು. ಅಪ್ಪಾಯಿಕ ಭಯಗೊಂಡು ಯುದ್ಧ ಭೂಮಿಯಿಂದ ಓಡಿ ಹೋದರೆ ಗೋವಿಂದನು ಪುಲಕೇಶಿಗೆ ಶರಣಾದನು. ನಂತರ ಕದಂಬರು ರಾಜಧಾನಿಯಾದ ಬನವಾಸಿಯನ್ನು ಗೆದ್ದುಕೊಂಡು ಅನಂತರ ಕಂಕಣದ ಮೌರ್ಯರು, ದಕ್ಷಿಣ ಕನ್ನಡದ ಆಳ್ವರು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸಿದನು. ದಕ್ಷಿಣದಲ್ಲಿ ಸಣ್ಣ ಪುಟ್ಟ ಅರಸರನ್ನು ಗೆದ್ದ ಬಳಿಕ ಉತ್ತರದ ಕಡೆ ಮುಂದುವರೆದು ಲಾಟ ಅಥವಾ ಗುಜರಾತ್, ಮಾಳ್ವಾ, ಗೂರ್ಜರ ದೊರೆಗಳನ್ನು ಸೋಲಿಸಿದನು. ಈ ಗುಜರಾತ್ ಶಾಖೆಗೆ ತನ್ನ ಸಹೋದರನಾದ ಜಯಸಿಂಹನನ್ನು ಅಧಿಕಾರಿಯನ್ನಾಗಿ ನೇಮಕ ಮಾಡಿದನು. ಹರ್ಷವರ್ಧನನೊಡನೆ ಯುದ್ಧ 634. ಹರ್ಷವರ್ಧನನು ಸೈನ್ಯ ಸಮೇತವಾಗಿ ಕನೌಜ್ನಿಂದ ಹೊರಟು ನರ್ಮದಾ ನದಿ ತೀರದಲ್ಲಿ ಬೀಡುಬಿಟ್ಟನು. ಇಮ್ಮಡಿ ಪುಲಕೇಶಿಯು ಉತ್ತರ ಪ್ರದೇಶವೆಂದು ಪ್ರಸಿದ್ಧನಾಗಿದ್ದ. ಹರ್ಷವರ್ಧನನನ್ನು ಎದುರಿಸಲು ಸಿದ್ಧನಾದನು. ಇವರಿಬ್ಬರ ನಡುವೆ 634ರಲ್ಲಿ ಭೀಕರ ಯುದ್ಧ ಸಂಭವಿಸಿತು. ಹರ್ಷವರ್ಧನನು ಈ ಯುದ್ಧದಲ್ಲಿ ಸೋಲುಂಡನು. ಗೆಲುವು ಪಡೆದ ಇಮ್ಮಡಿ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು. ನಂತರ ಇವರಿಬ್ಬರ ನಡುವೆ ಸ್ನೇಹ ಸಂಬಂಧ ಏರ್ಪಟ್ಟು ನರ್ಮದಾ ನದಿ ಇವರಿಬ್ಬರ ಸಾಮ್ರಾಜ್ಯಗಳ ಗಡಿಯಾಯಿತು. ಪೂರ್ವ ಭಾಗದ ಕಡೆ ಮುಂದುವರೆದ ಪುಲಕೇಶಿಗೆ ದಕ್ಷಿಣ ಕೊಸಲ ಮತ್ತು ಕಳಿಂಗ ದೊರೆಗಳು ಶರಣಾದರು. ಆಮೇಲೆ ವಿಶಿಷ್ಟಪುರವನ್ನು ಗೆದ್ದುಕೊಂಡು ವೆಂಕಿ ಮಂಡಲವನ್ನು ವಶಪಡಿಸಿಕೊಂಡು ಪ್ರಾಂತ್ಯಕ್ಕೆ ಮತ್ತೊಬ್ಬ ಸಹೋದರ ವಿಷ್ಣುವರ್ಧನನನ್ನು ಅರಸನನ್ನಾಗಿ ನೇಮಕ
ಚಾಳುಕ್ಯರ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕಿತು. ಪುಲಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಕೊಲ್ಲಿಸುವುದು ಎಂಬಲ್ಲಿ ತೋರಿಸಿದನು. ಅವನು ಹಲವು ದಿನಗಳ ಕಾಲ ಕಂಚಿಯಲ್ಲಿ ಬೀಡು ಬಿಟ್ಟು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದನು. ಪುಲಕೇಶಿಯು ಈ ದಾಳಿಯನ್ನು ಪಲ್ಲವ ಮತ್ತು ಚಾಳುಕ್ಯರ ಸಂಘರ್ಷಕ್ಕೆ ನಾಂದಿಯಾಯಿತು. ನಂತರ ಚೋಳ ಮತ್ತು ಚೇರ ದೊರೆಗಳು ಸೋಲಿಸಿ ಅವರಿಂದ ಕಪ್ಪಕಾಣಿಗಳನ್ನು ಪಡೆದು ರಾಜಧಾನಿಗೆ ಮರಳಿದನು. ಇಮ್ಮಡಿ ಪುಲಕೇಶಿಯು ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲಲು ಮುಂದಾದನು. ಆದರೆ ಪಲ್ಲವ ದೊರೆ 1ನೇ ನರಸಿಂಹವರ್ಮನಿಂದ 1642ರಲ್ಲಿ ಇಮ್ಮಡಿ ಪುಲಕೇಶಿಯು ಪೆರಿಯಾಳ, ಮಡಿಮಂಗಲ ಮತ್ತು ಸುರಮಾರ ಕದನಗಳಲ್ಲಿ ಸೋಲಿಸಲ್ಪಟ್ಟನು. ಈ ಯುದ್ಧದಲ್ಲಿ ಅವರ ಕೊಲ್ಲಲ್ಪಟ್ಟಿರಬೇಕೆಂದು ನಂಬಲಾಗಿದೆ. ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡನೆಂಬ ಬಿರುದನ್ನು ಧರಿಸಿದನು. ಪಲ್ಲವರ ಬಾದಾಮಿಯನ್ನು ಲೂಟಿ ಮಾಡಿದರೂ ಮುಂದಿನ ಕೆಲವು ವರ್ಷಗಳವರೆಗೆ ಚಾಳುಕ್ಯರ ಪಲ್ಲವರ ಹಿಡಿತಕ್ಕೆ ಒಳಪಟ್ಟರು. ಇಮ್ಮಡಿ ಪುಲಕೇಶಿಯು ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನು. ವಿಯೆನ್ಸ್ಟನ್ಸನು ಪುಲಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ್ ಎಂದು ಕರೆದಿದ್ದಾನೆ. ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ, ದಕ್ಷಿಣದಲ್ಲಿ ಮೈಸೂರು, ಪೂರ್ವದಲ್ಲಿ ಬಂಗಾಳದಲ್ಲಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿತು. ಪಶ್ಚಿಮದ ದೊರೆ ಇಮ್ಮಡಿ ಖುಸ್ರೋ ಮತ್ತು ಇಮ್ಮಡಿ ಪುಲಕೇಶಿಯ ರಾಯಭಾರ